ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಒಳ್ಳೆ ಇನ್ಸ್ಪೈರ್ ಆಗಿರುವಂತಹ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಒಂದು ಹಳ್ಳಿಲಿ ಸುಮಾರು 80 ವರ್ಷದ ವೃದ್ಧ ವಾಸವಾಗಿರ್ತಾರೆ. ಅವರು ಡೈಲಿ ಏನು ಮಾಡ್ತಿದ್ರು ಅಂದರೆ, ಒಂದು ಜಾಗಕ್ಕೆ ಹೋಗೋದು ಬರೋದು ಈ ಕೆಲಸ ಮಾಡ್ತಾಯಿದ್ರು. ಹಾಗೆ ಪಕ್ಕದಲ್ಲಿರುವಂತಹ ಒಂದು ಮನೆಯ ಒಂದು ಹುಡುಗ ಇದನ್ನು ಡೈಲಿ ಅಬ್ಸರ್ವ್ ಮಾಡೋದು. ಈ ತಾತ ಡೈಲಿ ಒಂದು ಜಾಗಕ್ಕೆ ಹೋಗ್ತಾರೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಎಲ್ಲಿಗೆ ಹೋಗ್ತಾರೆ ಇವ್ರು ಡೈಲಿ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯೋಚನೆ ಮಾಡಿಬಿಟ್ಟು ಒಂದಿನ ಆ ಅಜ್ಜನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಜ್ಜಂಗೆ ಗೊತ್ತಾಗ್ತಿದೆ ಏನಕ್ಕೆ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಏನು ಕುತೂಹಲ. ಸೊ ಈ ಅಜ್ಜ ಏನು ಮಾಡ್ತಿತ್ತು ಅಂದರೆ, ಒಂದು ಸ್ವಲ್ಪ ದೂರ ಯಾವುದೋ ಒಂದು ಜಾಗಕ್ಕೆ ಹೋಗೋದು, ಆ ಜಾಗದಲ್ಲಿ ಒಂದು ಗಿಡವನ್ನು ನೆಟ್ಟು ಅದಕ್ಕೆ ನೀರನ್ನು ಹಾಕಿ ಬರ್ತಾಯಿತ್ತು. ಡೈಲಿ ಇದೇ ಕೆಲಸ ಈ ತಾತನಿಗೆ. ಸೊ ಹುಡುಗ ಯೋಚನೆ ಮಾಡ್ತಾನೆ, ಅಲ್ಲ ಈ ಅಜ್ಜ ಈ ಗಿಡ ನೆಡೋದು ಏನಕ್ಕೆ, ಇದರಿಂದ ಹಣ್ಣು ಹಂಪಲುಗಳು ತಿನ್ನೋಕ್ಕಾಗಲ್ಲ, ಇನ್ನು ಬದುಕಿರೋ ಕೆಲವು ದಿನಗಳ ಕಾಲ ಬದುಕ್ಬೋದು ಅಂತ ಹೇಳಿ ಆ ಅಜ್ಜನ ಬಳಿ ಹೋಗಿ, ಅಜ್ಜ ನೀವು ಈ ಗಿಡ ನೆಡ್ತಾ ಇದ್ದೀರಲ್ಲ, ಈ ಗಿಡ ಬೆಳೆದು ದೊಡ್ಡ ಮರ ಆಗಿ ಅದರ ಹಣ್ಣು ಬಿಟ್ಟು ಅದು ತಿನ್ನುವಷ್ಟು ನೀವಿರಲ್ಲ, ನೀವು ಇರೋದೇ ಇಲ್ಲ, ಇದು ಯಾಕೆ ಬೆಳಿಬೇಕು ನೀವು ಅಂತ ಹೇಳಿದಾಗ ಅಜ್ಜ ಇದಿಷ್ಟೇ ಹೇಳುತ್ತೆ, ನೋಡಪ್ಪ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರಬಾರ್ದು. ಇದು ನನಗಾಗಿಲ್ಲ ಅಂದರೆ ನನ್ನ ಮುಂದಿನ ಪೀಳಿಗೆಗೆ, ಜನಗಳಿಗೆ ಅದರಿಂದ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಮಗುಗೆ ಖುಷಿ ಆಗುತ್ತೆ. ಈ ಥರನೂ ಇದೆಯಲ್ಲ ಅಂತೇಳಿ. ಹಾಗೆ ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಕೆಲಸಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಸೊ ನೀವು ನಿಮ್ಮ ಕೆಲಸವನ್ನು ಇಷ್ಟಪಟ್ಟು ಕೆಲಸ ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ಅದರಿಂದ ಆಗಬೇಕಾಗಿರೋಂಥ ಅನುಕೂಲಗಳು ಖಂಡಿತವಾಗ್ಲೂ ನಿಮಗೆ ಹಾಗೆ ಆಗುತ್ತೆ. ಯಾವುದೇ ನಿರೀಕ್ಷೆಗಳನ್ನು ಇಟ್ಕೋಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.